1915ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದ ಅದೇ ಇಸ್ವಿಯಲ್ಲಿ ನರಸಿಂಹಸ್ವಾಮಿಯವರು ಹುಟ್ಟಿದಂಥ ವರ್ಷ. ಅದು ಒಳ್ಳೆ ಭಾವಗೀತೆಗಳನ್ನು ಕೊಟ್ಟಂಥ KS ನರಸಿಂಹಸ್ವಾಮಿಯವರು, ಮೈಸೂರು ಮಲ್ಲಿಗೆಯವರು. ಅದೇ ವರ್ಷ ನಮಗೆ ಕಯ್ಯಾರ ಕಿಞ್ಞಣ್ಣರಯ್ಯವರು ಹುಟ್ಟಿದ ವರ್ಷ. ಅದೇ ವರ್ಷ HL ನಾಗೇಗೌಡರು ಹುಟ್ಟಿದಂತಹ ವರ್ಷ ಇದು. ಆಮೇಲೆ ಅದೇ ವರ್ಷ ಭಾರತೀ ಸುತ ಅಂತ ಎಡಕಲ್ಲು ಗುಟ್ಟದ ಮೇಲೆ ಸಿನಿಮಾ ಇದೆಲ್ಲ, ಅದೆಲ್ಲ 1915 ಇಸ್ವಿಯಲ್ಲಿ ನಮ್ಮ ಕೆಲವು ಪ್ರಮುಖ ಹಿರಿಯ ಸಾಹಿತಿಗಳು ಜನ್ಮ ತಳೆದಂತಹ ಒಂದು ವರ್ಷ. ಅದಕ್ಕೆಲ್ಲ ಬಿಟ್ಟು ಇನ್ನೊಂದು ದಿಕ್ಕಿನಲ್ಲಿ ನಾವು ಹೊರಟಂತಹ ಸಂದರ್ಭದಲ್ಲಿ ಪ್ರಬುದ್ಧ ಕರ್ನಾಟಕ ಪ್ರಾರಂಭವಾದ ವರ್ಷ ಅದು. ಸೆಂಟ್ರಲ್ ಕಾಲೇಜಿನಲ್ಲಿ AR ಕೃಷ್ಣ ಶಾಸ್ತ್ರಿಗಳಿದ್ದು ಆ ಪ್ರಬುದ್ಧ ಕರ್ನಾಟಕವನ್ನ, ಕನ್ನಡ ಸಂಘವನ್ನ ಕಟ್ಟಿದಂತಹ ಒಂದು ವರ್ಷ. ಹೀಗಾಗಿ 1915 ಇಸ್ವಿ ನಮ್ಮ ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ವರ್ಷ. ಇವರಿಗೆಲ್ಲ ನಾನು ಕಂಡ್ರೆ ಎಷ್ಟು ಪ್ರೀತಿ ಅಂದರೆ, ನನ್ನನ್ನು ದೊಡ್ಡವನನ್ನ ಮಾಡಬೇಕು, ನನ್ನನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಪರಿಷತ್ತಿನ ಆಡಳಿತಾಧಿಕಾರಿಗಳು, ಒಂದರ್ಥದಲ್ಲಿ ಹಾಲಿ ಪರಿಷತ್ತಿನ ಅಧ್ಯಕ್ಷರು ಅಂತಲೂ ನಾವು ಅರ್ಥ ಮಾಡ್ಕೊಳ್ಬೋದು. ದಯಾನಂದ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ಹಿರಿಯ ಅಧಿಕಾರಿಗಳಲ್ಲಿ ಒಬ್ಬರು. ಅನೇಕ ವರ್ಷಗಳಿಂದ ನಾನು ಅವರನ್ನ ನಿಕಟವಾಗಿ ಬಲ್ಲವನಾದ್ದರಿಂದ ಅವ್ರ ಬಗ್ಗೆ 2 ಮಾತು ಹೇಳುವ ಅವಕಾಶವನ್ನು ನಾನು ಉಪಯೋಗಿಸ್ಕೊಳ್ತೀನಿ. ದಯಾನಂದ್ ಅವರು ಸರ್ಕಾರದಲ್ಲಿ ಹಿರಿಯ ಅಧಿಕಾರಿಗಳಾಗಿರೋದು ಮಾತ್ರ ಅಲ್ಲ, ದಕ್ಷ ಅಧಿಕಾರಿಗಳಾಗಿ, ಅದಕ್ಕಿಂತ ಮುಖ್ಯ ಪ್ರಾಮಾಣಿಕ ಪಾರದರ್ಶಕತೆ ಇರತಕ್ಕಂತಹ ಅಧಿಕಾರಿಗಳಾಗಿ ಒಳ್ಳೆ ಹೆಸರು ಗಳಿಸಿರೋದನ್ನ ನಾನು ಬಲ್ಲೆ, ಜನರು ಬಲ್ಲರು. ಅದು ಆಡಳಿತದ ಒಂದು ಮುಖ. ಈ ಪರಿಷತ್ತಿಗೆ ಆಡಳಿತಾಧಿಕಾರಿಗೆ ಅವರು ಬಂದಿರೋದಕ್ಕೆ ಒಂದು ಔಚಿತ್ಯವೂ ಯೋಗಾಯೋಗದಿಂದ ಸಮನ್ವಯ ಆಗಿದೆ. ಅದೇನು ಅಂತಂದ್ರೆ, ಅವರು ನಿಮ್ಮ ಹಾಗೆ ಲೇಖಕರು. ಅವರ ಆತ್ಮಕಥೆಯನ್ನು ಕುರಿತು ಬರೆದು ಸೊಗಸಾದ ಕನ್ನಡ ಶೈಲಿ, ಕನ್ನಡ ಸಾಹಿತ್ಯದ ಆಳವಾದ ಅಧ್ಯಯನವನ್ನ ಮಾಡಿ ಅವರು ಆಡಳಿತದಲ್ಲಿಯೂ ಕೂಡ ಕನ್ನಡವನ್ನು ಪ್ರತಿಷ್ಠಾಪಿಸುವ ದಿಕ್ಕಿನಲ್ಲಿ ತುಂಬ ಕೆಲಸ ಮಾಡ್ತಾ ಇರ್ತಕ್ಕಂಥವರು. ಅವರು ಪರಿಷತ್ತಿನ ಆಡಳಿತಾಧಿಕಾರಿಯಾಗಿರುವ ಅವಧಿ ಚರಿತ್ರಾರ್ಹವಾಗಲಿ ಅಂತ ನಾನು ಹಾರೈಸ್ತೇನೆ. ವೇದಿಕೆಯಲ್ಲಿ ಈ ಹೊತ್ತು ನನ್ನ ಇಬ್ಬರು ಸ್ನೇಹಿತರು ಈ ಪರಿಷತ್ತಿನ ಅಧ್ಯಕ್ಷರಾಗಿದ್ದುಕೊಂಡು ಪರಿಷತ್ತಿನ ನಾಡಿನ ಬೇರೆ ಬೇರೆ ಜಿಲ್ಲೆಗಳಿಗೆ, ತಾಲ್ಲೂಕುಗಳಿಗೆ, ಗಡಿಯ ಅಂಚಿನ ಭಾಗದವರೆಗೂ ವಿಸ್ತರಿಸುವುದಕ್ಕೆ ತುಂಬ ಪ್ರಯತ್ನ ಪಟ್ಟಂತಹ, ದಕ್ಷರಾಗಿ ಈ ಪರಿಷತ್ತಿಗೆ ಕೆಲಸ ಮಾಡಿದಂತಹ ಇಬ್ಬರು ಅಧ್ಯಕ್ಷರು ಬಂದಿದ್ದಾರೆ. ಒಬ್ಬರು ಡಾಕ್ಟರ್ ನಲ್ಲೂರ್ ಪ್ರಸಾದ್ ಅವರು ಪ್ರಾಧ್ಯಾಪಕರಾಗಿದ್ದಂಥವರು, ಜೊತೆಗೆ ಕವಿ ಮತ್ತು ಒಳ್ಳೆ ಚಿಂತಕರು. ಇವೆಲ್ಲಕ್ಕಿಂತ ಇನ್ನೊಂದು ಸಂಗತಿ ಅಂದರೆ ಒಳ್ಳೆ ವಾಗ್ಮಿ, ಅಸ್ಖಲಿತವಾದ ವಾಣಿ ಅವರ ನಾಲಿಗೆ ಮೇಲೆ ಸರಸ್ವತಿ ನರ್ತಿಸ್ತಾಳೆ ಅಂತ. ಮತ್ತೆ ನನಗೂ ವೈಯಕ್ತಿಕವಾಗಿ ಸಂತೋಷದ ಸಂಗತಿ ಅಂದರೆ ಅವರ PhD ಥೀಸಿಸ್ಗೆ ನಾನು ಇದ್ದೇ ಅನ್ನೋದು ಒಂದು ರೀತಿಯಲ್ಲಿ ಪರೋಕ್ಷ ವಿದ್ಯಾರ್ಥಿ ಆಗಿದ್ದಂಥವರು. ಇನ್ನೊಬ್ಬರು ನಮ್ಮ ದಯಾನಂದ ರೀತಿಯಲ್ಲಿ IAS ಅಧಿಕಾರಿಯಾಗಿದ್ದು ಕನ್ನಡ ಸಂಸ್ಕೃತ ಇಲಾಖೆಯ ವರಿಷ್ಠರಾಗಿದ್ದುಕೊಂಡು ಕರ್ನಾಟಕ ಸರ್ಕಾರ 2ನೇ ವಿಶ್ವ ಕನ್ನಡ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ನಡೆಸಿದಂತಹ ಸಂದರ್ಭದಲ್ಲೂ ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖ್ಯಸ್ಥರಾಗಿದ್ದಂತಹ ನಿರ್ದೇಶಕರಾದಂತಹ ಮನು ಬೆಳಗಾರ್ ಅವರು ಅವರ ತಂದೆ ಒಳ್ಳೆ ಪ್ರತಿಭಾಶಾಲಿಗಳಾದಂಥ ಪುತ್ರರಿಗೆ ಜನ್ಮ ಕೊಟ್ಟವರು. ಇವರು ಸೋದರರು ಕೂಡ ಸರ್ಕಾರದಲ್ಲಿ IAS ಅಧಿಕಾರಿಯಾಗಿದ್ದವರು. ಅದು ಒಂದು ಆಡಳಿತದ ಮುಖ, ನಾನು ಆಗಲೇ ಹೇಳ್ದಾಗೆ. ಆದರೆ ಅವರು ಅನೇಕ ಕೃತಿಗಳನ್ನು, ಮೌಲಿಕವಾದಂತಹ ಲೇಖನಗಳನ್ನು ರಚಿಸಿರ್ತಾರೆ. ಪ್ರಜಾವಾಣಿ ಮೊದಲಾದ ಪತ್ರಿಕೆಗಳಲ್ಲಿ ಬಂದಿರೋದು. ಕನ್ನಡ ಸಾಹಿತ್ಯವನ್ನು ಒಂದು ತಲಸ್ಪರ್ಶಿಯಾದ ಅಧ್ಯಯನವನ್ನು ಕೂಡ ಮಾಡಿದಂಥವರು. ಅವರು ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದು ದೀರ್ಘಕಾಲ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂಥವ್ರು. ಅವರಿಬ್ಬರು
ಇವತ್ತು ಇರೋದು ತುಂಬ ಔಚಿತ್ಯ. ಈ ಔಚಿತ್ಯವನ್ನು ಅರಿತುಕೊಂಡು ದಯಾನಂದ್ ಅವರು ಅವ್ರನ್ನ ಆಹ್ವಾನಿಸಿದ್ದಕ್ಕೆ ಅವರು ಬಂದಿರೋದು ತುಂಬ ಸಂತೋಷ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಘಟಕದ ಅಧ್ಯಕ್ಷರಾದಂಥ ಪ್ರಕಾಶ್ ಮೂರ್ತಿಯವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ರೂಪರೇಷೆಯನ್ನು ಕೊಡುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ದಯಾನಂದ್ ಅವರು ತಿಳಿಸಿದ ಹಾಗೆ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಅವರ ಕಾರ್ಯದರ್ಶಿ, ಅವರ ಆಡಳಿತಾಂಗದ ಎಲ್ಲರೂ ಇಲ್ಲಿ ಉಪಸ್ಥಿತರಿದ್ದಾರೆ. ಪ್ರಕಾಶ್ ಮೂರ್ತಿಯವರೇ, ಇವತ್ತು 2 ದತ್ತಿ ಬಹುಮಾನಗಳನ್ನು ಕೊಡುವ ಸಂತೋಷವನ್ನು ನನಗೊಳಿಸಿದ್ದಾರೆ. ಅದರಲ್ಲಿ ಒಂದು ದತ್ತಿ ದಾನಿಯವರು ನಾಗರಾಜು, ನನ್ನ ಹೆಸರಿನಲ್ಲೇ ನಾಗರಾಜ್ ಅವರು ನನಗೆ ಅಣ್ಣ. ಯಾಕೆ ಅಣ್ಣ ಅಂತ ಹೇಳ್ತಿದ್ದಾನೆ, ಬರೀ ಗೌರವತ್ವಾಗಿ ಮಾತ್ರ ಅಲ್ಲ, ಸೌಜನ್ಯಕ್ಕಾಗಿ ಮಾತ್ರ ಅಲ್ಲ. ನನಗೆ ಬರೀ 90 ವರ್ಷ ಆದರೆ ಅವರಿಗೆ 96 ವರ್ಷ. ಅವರು ಶಾಸನ ಕ್ಷೇತ್ರದಲ್ಲಿ ಆಳವಾದಂಥ, ಇಡೀ ಕರ್ನಾಟಕದ ವಿಶೇಷವಾಗಿ ಕೊಡಗು ಜಿಲ್ಲೆ, ಮಡಿಕೇರಿ ಜಿಲ್ಲೆಯಲ್ಲಿ ಕ್ಷೇತ್ರ ಕಾರ್ಯವನ್ನು ಮಾಡಿ ಅಪೂರ್ವವಾದಂಥ ಶಾಸನಗಳನ್ನು, ಅಪೂರ್ವವಾದಂಥ ಶಿಲ್ಪಗಳನ್ನೆಲ್ಲ ಅವರು ಹುಡುಕ್ತಿದ್ದಂಥವರು. ಅವರ ತಂದೆ ತಾಯಿಯ ಹೆಸರಿನಲ್ಲಿ ದತ್ತಿಯನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಯ ಹೆಸರಿನಲ್ಲಿ ಮಗ ಈ ರೀತಿ ಸ್ಮರಿಸ್ಕೊಂಡು, ಈ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇರುವ ಕಾಲದಲ್ಲಿ ಆ ಭಾವನೆಗೆ ಇನ್ನೊಮ್ಮೆ ಜೀವ ತುಂಬೋ ಹೇಗೆ ಹಡದ ತಂದೆ ತಾಯಿಗಳನ್ನ ಜ್ಞಾಪಿಸ್ಕೊಂಡು ಅವರ ಹೆಸರಿನಲ್ಲಿ ಕೊಡ್ತಾ ಇಲ್ಲ, ತಂದೆ ತಾಯಿಯ ಹೆಸರಿನಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ಶಿವಸ್ವಾಮಿಯವರಿಗೆ ಕೊಡ್ತಾರೆ, ಇವತ್ತು ಪ್ರದಾನ ಮಾಡ್ತಾರೆ. ಶಿವಸ್ವಾಮಿಯವರು ಬಂದಿದ್ದಾರೆ. 2ನೇ ದತ್ತಿ ರಮಾದೇವಿಯವರ ಹೆಸರಿನಲ್ಲಿ. ಆಕೆ ಬಗ್ಗೆ ಹೇಳಬೇಕು. ಈ ಥರ ಯಾವುದೇ ಸಮಾರಂಭ ಆದ್ರೂ ಕನ್ನಡ ಬಾವುಟ ಹಿಡ್ಕೊಂಡು ಅಲ್ಲಿಂದ ಬೀಸೋರವರು. ಎಂಥ ದೊಡ್ಡ ಸಮಾರಂಭ ಆಗಲಿ, ಸಾಹಿತ್ಯ ಸಮ್ಮೇಳನ ಆಗಲಿ, ಎಲ್ಲಿದ್ರು ಬಂದು ಕನ್ನಡ ಗೀತೆಯನ್ನು ಹೇಳ್ತಾ ಇದ್ರು. ಜೈ ಭಾರತ ಜನನಿಯ ಒಳ್ಳೆ ಕಂಠ ಇತ್ತು. ಅದಕ್ಕಿಂತ ಜೊತೆಗೆ ಮುಖ್ಯವಾಗಿ ಉತ್ಕಟವಾದ ಕನ್ನಡ ಪ್ರೇಮಿ. ಯಾರು ಏನು ಕರಿಬೇಕಾದಿಲ್ಲ, ತಾನೇ ಸ್ವಇಚ್ಛೆಯಿಂದ ಬಂದು ಭಾಗವಹಿಸ್ತಾ ಇದ್ದಂಥವರು. ಅವರು ನನಗೆ ಕಣ್ಣಿ ಕಟ್ಟಾಗಿದೆ, ಸಭೆಯಲ್ಲಿ ಕೂತ್ಕೊಂಡು ಹೀಗೆ ಬಾವುಟವನ್ನು ಬೀಸ್ತಾ ಇದ್ದಾರೇನೋ ಈಗಲೂ ಅಂತ ನಾನು ಭಾವಿಸ್ಕೊಳ್ತೀನಿ. ಅವರ ಹೆಸರನ್ನ ಜಿತೇಂದ್ರ ಅವರಿಗೆ ಆ ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ. ಜಿತೇಂದ್ರ ಅವರ ತಂದೆಯನ್ನ ನಾನು ಪರಿಷತ್ನ ಅಧ್ಯಕ್ಷನಾಗಿದ್ದಾಗ ಇಲ್ಲಿ ನೇಮಕ ಮಾಡಿದ್ದೆ. ಅವರ ಮಗ ಈ ಚಟುವಟಿಕೆಗಳಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸೋದಕ್ಕೆ, ಧ್ವನಿವರ್ಧಕನ್ನು ಅಳವಡಿಸೋದಕ್ಕೆ, ಬಂದ ಅತಿಥಿಗಳನ್ನು ಅವರಿಗೆ ಸೌಕರ್ಯಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ತುಂಬ ನಿರತನಾಗಿರ್ತಕ್ಕಂತಹ ಜಿತೇಂದ್ರ ಅವರು ಕೊಡ್ತಾ ಇದ್ದಾರೆ. ಇನ್ನೊಬ್ಬರು ಇಲ್ಲಿ ಕುಳಿತಿರ್ತಕ್ಕ ವೇದಿಕೆ ಮೇಲೆ ಇರೋರೆಲ್ಲ ನನಗೆ ಪರಿಚಿತ, ನಿಮಗೂ ಇದ್ದಾರೆ. ಅದು ನನ್ನ ಸಂತೋಷಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಹೇಮಾದ್ರಿಯವರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸಿಬ್ಬಂದಿಯಲ್ಲಿ ಪ್ರಮುಖರಾಗಿ ಕಾರ್ಯಾಲಯದಲ್ಲಿ ಕೆಲಸ ಮಾಡಿದಂಥವರು. ಅವರು ಕನ್ನಡ MA ಮಾಡಿಕೊಂಡು ಉತ್ತರ ಕನ್ನಡ ಜಿಲ್ಲೆಯಿಂದ ಸಿರ್ಸಿ ಕಡೆಯಿಂದ ಬಂದಂಥವರು. ಸುಮಾರು 30 ವರ್ಷ ಕಾಲ ಇಲ್ಲಿ ನಮ್ಮ ಸಿಬ್ಬಂದಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮತ್ತು ಕನ್ನಡವನ್ನು ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಅಧ್ಯಕ್ಷಗಳು ಕೂಡ ನೆರವಾಗಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ರೂಪಿಸುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು ಹೇಮಾದ್ರಿಯವರು. ಹೀಗೆ ನಾನು ಯಾರನ್ನು ಬಿಟ್ಟಿಲ್ಲ, ಇನ್ನು ನೀವು ಅಷ್ಟೇನೆ. ಈ ಸಭೆಯಲ್ಲಿ ನನ್ನ ಆತ್ಮೀಯರು ತುಂಬಾ ಜನ ಬಂದಿದ್ದಾರೆ, ಆದ್ರಿಂದ ಅವರೆಲ್ಲರಿಗೂ ನಮಸ್ಕರಿಸಿ, ಕನ್ನಡ ಸಾಹಿತ್ಯ ಪರಿಷತ್ತು ಈ ಹೊತ್ತು ಏನಾಗಿದೆ ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ, ಧ್ವನಿರಮ್ಯವಾಗಿ ಈಗಾಗಲೇ ದಯಾನಂದ್ ಅವರು ಅದನ್ನು ಪ್ರಸ್ತಾಪಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಿತ್ಯಂತರದ ಹೊಸ್ತಿನಲ್ಲಿ, ಬದಲಾವಣೆಯ ನಿರೀಕ್ಷೆಯಲ್ಲಿ, ನವಮನ್ವಂತರದ ನಿರೀಕ್ಷೆಯಲ್ಲಿ ಇವತ್ತಿದೆ. ಇವತ್ತು ಬಹಳ ಇದೊಂದು ಪ್ರಮುಖವಾದ ಘಟ್ಟ. ಈ ಘಟ್ಟವನ್ನ ದಾಟಿಕೊಂಡು ಮತ್ತೆ ಪರಿಷತ್ತಿಗೆ ಒಂದು ಹೊಸ ಕಳೆಯನ್ನ, ಹೊಸ ಪ್ರಭಾವಳಿಯನ್ನ, ಹೊಸ ವ್ಯಾಪ್ತಿ ವೈಭವಗಳನ್ನ ತಂದುಕೊಡುವ ಒಂದು ಸ್ಥಿತ್ಯಂತರದ ಕಾಲಘಟ್ಟದಲ್ಲಿ ಬಂದು ನಿಂತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು 5/5/1915 ಇಸ್ವಿಯಲ್ಲಿ ಪ್ರಾರಂಭವಾದ ಇವತ್ತಿಗೆ ಸರಿಯಾಗಿ 111 ವರ್ಷದ ಹಿಂದೆ 1915 ಇಸ್ವಿ ಮೇ ತಿಂಗಳ 5ನೇ ತಾರೀಕು 1915 ಇಸ್ವಿ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದ ಒಂದು ಇಸ್ವಿ ಅದು.
1915ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾದ ಅದೇ ಇಸ್ವಿಯಲ್ಲಿ ನರಸಿಂಹಸ್ವಾಮಿಯವರು ಹುಟ್ಟಿದಂಥ ವರ್ಷ ಅದು. ಒಳ್ಳೆ ಭಾವಗೀತೆಗಳನ್ನು ಕೊಟ್ಟಂತ KS ನರಸಿಂಹಸ್ವಾಮಿಯವರು, ಮೈಸೂರು ಮಲ್ಲಿಗೆಯವರು. ಅದೇ ವರ್ಷ ನಮಗೆ ಕಯ್ಯಾರ ಕಿಞ್ಞಣ್ಣರಯ್ಯವರು ಹುಟ್ಟಿದ ವರ್ಷ. ಅದೇ ವರ್ಷ HL ನಾಗೇಗೌಡರು ಹುಟ್ಟಿದಂತಹ ವರ್ಷ ಇದು. ಆಮೇಲೆ ಅದೇ ವರ್ಷ ಭಾರತೀ ಸುತ ಅಂತ ಎಡಕಲ್ಲು ಗುಟ್ಟದ ಮೇಲೆ ಸಿನಿಮಾ ಇದೆಲ್ಲ, ಅದೆಲ್ಲ 1915 ಇಸ್ವಿಯಲ್ಲಿ ನಮ್ಮ ಕೆಲವು ಪ್ರಮುಖ ಹಿರಿಯ ಸಾಹಿತಿಗಳು ಜನ್ಮ ತಳೆದಂತಹ ಒಂದು ವರ್ಷ. ಅದಕ್ಕೆಲ್ಲ ಬಿಟ್ಟು ಇನ್ನೊಂದು ದಿಕ್ಕಿನಲ್ಲಿ ನಾವು ಹೊರಟಂತಹ ಸಂದರ್ಭದಲ್ಲಿ ಪ್ರಬುದ್ಧ ಕರ್ನಾಟಕ ಪ್ರಾರಂಭವಾದ ವರ್ಷ ಅದು. ಸೆಂಟ್ರಲ್ ಕಾಲೇಜಿನಲ್ಲಿ AR ಕೃಷ್ಣಶಾಸ್ತ್ರಿಗಳಿದ್ದು ಆ ಪ್ರಬುದ್ಧ ಕರ್ನಾಟಕವನ್ನ, ಕನ್ನಡ ಸಂಘವನ್ನ ಕಟ್ಟಿದಂತಹ ಒಂದು ವರ್ಷ. ಹೀಗಾಗಿ 1915 ಇಸ್ವಿ ನಮ್ಮ ಕನ್ನಡ ಸಾಹಿತ್ಯದ ದೃಷ್ಟಿಯಿಂದ ಒಂದು ವಿಶಿಷ್ಟವಾದ ವರ್ಷ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಾನು ನೋಡುವ ಹಾಗೆ ನನ್ನ ಕಣ್ಣೆದುರಿಗೆನೇನೆ ಬಹಳ ವ್ಯತ್ಯಾಸಗಳನ್ನು ಪಡ್ಕೊಂಡು ಬಂದಿರತಕ್ಕಂಥದ್ದು. ಮೊದಲು ಇಲ್ಲಿ ಈ ಕನ್ನಡ ಸಾಹಿತ್ಯ ಈ ಕಟ್ಟಡದ ಹಿಂಭಾಗದಲ್ಲಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ರೂಪಿಸಿದ ಬಂಗಾರದ ಹಬ್ಬ ಸುವರ್ಣ ಮಹೋತ್ಸವದ ಭವನ ಇದೆ. ಆ ಭವನ ಇದ್ದ ಜಾಗದಲ್ಲಿ ದೊಡ್ಡ ಮರ ಇತ್ತು. ಆ ಭವನ ಇರಲಿ ಖಾಲಿ. ಈ ಜಾಗವನ್ನ ಯಾತಕ್ಕೆ ಮಿರ್ಜಾ ಇಸ್ಮಾಯಿಲ್ರು ಇದನ್ನು ಕೊಟ್ಟಿದ್ದು? ಅದಕ್ಕೆ ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿತ್ತು. ಆಮೇಲೆ ಕರ್ಪೂರ ಶ್ರೀನಿವಾಸ ಇದು ಈಗಾಗಲೇ ಹೆಚ್ಚಾಗಿರೋ ಪುಸ್ತಕದಲ್ಲಿ ಅದನ್ನೆಲ್ಲ ಕೊಟ್ಟಿದ್ದ ನಮ್ಮ ಇವರು ವಿವರಗಳಿವೆ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಂತೀವಿ, ಅದು ಸ್ವಲ್ಪ ನಾಗಾಲೋಟದಿಂದ ದಾಟು ಹೆಜ್ಜೆಯನ್ನು ಹಾಕೊಂಡು ಉಳಿದವರು ಮಾತನಾಡಬೇಕಾಗಿರೋದ್ರಿಂದ ಸಂಕ್ಷಿಪ್ತವಾಗಿ ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರಬೇಕಾದ್ದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಜಾಗದ ದೊಡ್ಡ ಮರ ಇತ್ತು. ಅಲ್ಲಿ ಆ ಪ್ರಕಾಶ್ ಕೆಫೆ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಾಚೀನವಾದ ಹೋಟ್ಲುಗಳಲ್ಲಿ ಒಂದು. ಅದರ ಯಜಮಾನರು ನಮ್ಮ ಸರ್ಕಾರ ಏನಾದರೂ 5,000 ಜನಕ್ಕೆ 10,000 ಜನಕ್ಕೆ ಊಟ ಏರ್ಪಾಡು ಮಾಡಬೇಕು ಅಂದ್ರೆ ಪ್ರಕಾಶ್ ಕೆಫೆ ಯಜಮಾನರಿಗೆ ಹೇಳ್ತಾ ಇದ್ದು. ಅವ್ರು ಬಂದು ಲಾಂಗ್ ಕೋಟ್ ಹಾಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಂತ ಜಾಗ ಇದು ಇಲ್ಲಿದ್ದು. ಈ ಖಾಲಿ ಜಾಗದಲ್ಲಿ ಆ ದೊಡ್ಡ ಮರದ ಕೆಳಗೆ ಏನಾಗ್ತಾ ಇತ್ತು ಅಂದ್ರೆ ಸ್ವಾತಂತ್ರ್ಯೋತ್ಸವಕ್ಕೆ ಸಂಬಂಧಪಟ್ಟಂತ ಚಳುವಳಿಗಳು ನಡುಬಂದು ಇಲ್ಲಿ ಅನೇಕರು ಭಾಷಣ ಮಾಡ್ತಾ ಇದ್ರು. ಆಗ ಮೈಸೂರು ರಾಜರ ಆಡಳಿತದಲ್ಲಿ ಇದ್ದಿದ್ದು. ಆದ್ರಿಂದ ಮಿರ್ಜಾ ಇಸ್ಮಾಯಿಲ್ ಅವರು ಉಪಾಯದಿಂದ ಏನು ಯೋಚನೆ ಮಾಡಿದ್ರು, ಭಾಷಣ ಮಾಡಬೇಡಿ, ನೀವಿಲ್ಲೆಲ್ಲ ನಮ್ಮ ಸರ್ಕಾರದ ವಿರುದ್ಧ ಇಂದ ಕೂಗಬೇಡಿ ಅಂತ ಹೇಳೋದ್ರ ಬದಲು ಏನ್ ಮಾಡಿದ್ರು, ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಬಿಟ್ರೆ ಸೂಕ್ತವಾಗಿರುತ್ತೆ ಅಂತ ಹೇಳಿ ಈ ಬಹಳ ಉಪಾಯದಿಂದ ಈ ಜಾಗವನ್ನ ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟರು. ನಮ್ಮ G. ನಾರಾಯಣ ಅವರ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ನಾನು ಕಾರ್ಯದರ್ಶಿಯಾಗಿದ್ದೆ. ಆ ಅವಧಿಯಲ್ಲಿ ಆ ಕಟ್ಟಡ ಅಲ್ಲಿ ಬಂತು. ಹೀಗೆ ಕಟ್ಟಡಗಳು ಮಾತ್ರ ಅಲ್ಲ, ಒಂದು ದೊಡ್ಡ ಮಹಾಸಂಸ್ಥೆ ಅಂದ್ರೆ ಕಟ್ಟಡ ಅಲ್ಲ, ಅದರೊಳಗೆ ಏನ್ ಕೆಲಸ ನಡೆಯುತ್ತೆ. ಕನ್ನಡ ಪರವಾದಂತಹ ಕೆಲಸಕ್ಕೋಸ್ಕರ ಸ್ಥಾಪಿತವಾದಂತಹ ಈ ಮಹಾಸಂಸ್ಥೆಯಲ್ಲಿ ಒಂದು ಅದಕ್ಕೆ ಅಂಗರಚನೆ ಇದೆ. ಆ ಅಂಗರಚನೆಯಲ್ಲಿ ತನ್ನ ಧ್ಯೇಯ, ಉದ್ದೇಶ, ಆಶಯ ಇದನ್ನೆಲ್ಲನೂ ಅದರಲ್ಲಿ ನಿರ್ವಚನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಏನ್ ಕೆಲಸ ಆಗೋದು ಅಂತೇಳಿ HV ನಂಜುಂಡಯ್ಯನವರ ಕಾಲದಲ್ಲಿ ಇದು ಸ್ಥಾಪಿತವಾಗಿ 3 ಸಮ್ಮೇಳನಗಳಿಗೆ ಅವರೇ ಅಧ್ಯಕ್ಷರಾಗಿದ್ದರು ನಂಜುಂಡಯ್ಯರು. ಬಹಳ ಒಂದು ವಿಚಿತ್ರ ಅಂತಂದ್ರೆ ಅವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಸಮ್ಮೇಳನದಲ್ಲಿ ಅವರು ಭಾಷಣ ಮಾಡಿದ್ದು ಇಂಗ್ಲಿಷ್ನಲ್ಲಿ ಯಾವಾಗ ಮೊದಲಿನಲ್ಲಿ. ಈಗ ತುಂಬ ದಾರಿ ದೀರ್ಘವಾಗಿ ನಡ್ಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು 115ನೇ ವರ್ಷಕ್ಕೆ ಬಂದಿದೆ ಅಂದರೆ ಇದನ್ನು ಎಂತಹ ಮಹತ್ತರವಾದ ಪರಿವರ್ತನೆಗೆ ಬೇಕಾದ ಕೆಲಸ ನಡೆದಿದೆ ಅಂತ ನಾವು ಸಿಂಹಾವಲೋಕನವನ್ನು ಮಾಡಿದರೆ ಆಶ್ಚರ್ಯ ಆಗುತ್ತೆ, ಸಂತೋಷವೂ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಕನ್ನಡಕ್ಕೆ ಬೇಕಾದಂತಹ ಬಹಳ ಗಟ್ಟಿಯಾದಂತಹ ಕೆಲಸಗಳು ನಡೆದು ಅವುಗಳಲ್ಲಿ ಒಂದೆರಡನ್ನ ಪ್ರಸ್ತಾಪಿಸಿ ನಾನು ವಿರಮಿಸ್ಬೋದು ಅಂದ್ಕೊಳ್ತೀನಿ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪ್ರಕಟಣೆಯೂ ಕೂಡ ಒಂದು ಭಾಗ. ಸಮ್ಮೇಳನಗಳು, ಸಂಘಟನೆ, ಕನ್ನಡಿಗರ ಭಾವನೆಗಳನ್ನ ಕನ್ನಡ ಪರವಾಗಿ ಅದನ್ನ ವಿಸ್ತರಿಸುವುದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಸಂಯೋಜಿಸೋದು, ಇವೆಲ್ಲದರ ಜೊತೆಗೇನೆ ಬೇರೆ ಬೇರೆ ಅಧ್ಯಕ್ಷರು, ಮೊದಲು ಪರಿಷತ್ತಿನ ಅಧ್ಯಕ್ಷರು ಅಂತಿರ್ಲಿಲ್ಲ, ಉಪಾಧ್ಯಕ್ಷರಿದ್ದು. BM ಶ್ರೀಕಂಠಯ್ಯನವರು, ವಾಸುದೇವರವರೆಲ್ಲ ಉಪಾಧ್ಯಕ್ಷರಾಗಿದ್ದರು.
ಆಮೇಲೆ ಯಾರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೋ ಅವರೇ ಕೆಲವು ಕಾಲ ಅಧ್ಯಕ್ಷರಾಗಿರೋದು. ಇದೆಲ್ಲ ಬದಲಾವಣೆಗಳು ಸಂಭವಿಸಿ ಅಧ್ಯಕ್ಷರನ್ನ ಚುನಾಯಿಸುವ ಆಯ್ಕೆ ಮಾಡುವ ಕಾಲ ಬಂತು. ಕೆಲವೇ ಸದಸ್ಯರಿದ್ದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಈಗ ದಿಗ್ದಿಗಂತವಾಗಿ ವಿಸ್ತಾರಗೊಂಡು 4 ಲಕ್ಷ ಜನ ಸದಸ್ಯರಾಗಿರ್ತಕ್ಕಂಥ ಒಂದು ಸಂಸ್ಥೆ. ನನಗೆ DV ಗುಂಡಪ್ಪನವರು ಮಾಸ್ತಿಯವರ ಜೊತೆಯಲ್ಲಿ ನಾನು ಇದ್ದಂಥ ಸಂದರ್ಭ ಅವರು ಹೇಳ್ತಿದ್ದ ಕೆಲವು ಸಂಗತಿ ನೆನಪಾಗುತ್ತೆ. ಆವಾಗ ಜನರಲ್ ಬಾಡಿ ಅವಾಗ್ಲೇನೆ ಸಮ್ಮೇಳನ 2 ಒಟ್ಟಿಗೆ ಮಾಡ್ತಿದ್ರಂತೆ. ಕನ್ನಡ ಸಾಹಿತ್ಯ ಎಷ್ಟಿರ್ತಿದ್ದು ಒಂದು 300 ಜನ 400 ಜನ ಸೇರ್ತಾ ಇದ್ರು ಅಂತ. ಅದು ಹೋಗಿ 30,000 ಜನ 40,000 ಜನ ಸೇರುವ ಒಂದು ಕಾಲಕ್ಕೆ ನಾವು ತಲುಪಿದ್ದೇವೆ. ಹೀಗೆ ಬಂದಂತೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆಯ ವಿಭಾಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತಹ ಕನ್ನಡ ಬೃಹತ್ ನಿಘಂಟು ಇದೆಯಲ್ಲ, 8 ಸಂಪುಟಗಳು ಅದು ಭಾರತೀಯ ಭಾಷೆಗಳಲ್ಲಿಯೇ ಒಂದು ಅದ್ವಿತೀಯವಾದಂತಹ ಕೆಲಸ. ಎಷ್ಟೋ ಭಾಷೆಗಳಲ್ಲಿ ನಮ್ಮ ಸಂವಿಧಾನ ಒಪ್ಕೊಂಡಿರ್ತಕ್ಕಂತಹ ಎಷ್ಟೋ ಭಾಷೆಗಳಲ್ಲಿ 22 ಇವೆಲ್ಲ ಅವುಗಳಲ್ಲಿ ಇಲ್ಲದೆ ಇನ್ನೂ ಸಾಧನೆ ಆಗಿಲ್ಲದೆ ಇರ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದ್ದು ಅಂದರೆ ಕನ್ನಡ ಬೃಹತ್ ನಿಘಂಟು 8 ಸಂಪುಟಗಳು. ಸುಮಾರು 48 ವರ್ಷ ಆಯಿತು ಅದು ಪೂರೈಸಬೇಕಾದ್ರೆ. ಅದು ಪೂರೈಸುವ ಅವಧಿಯಲ್ಲಿ ಎಷ್ಟೋ ಜನ ಅದರ ಸಂಪಾದಕ ಮಂಡಳಿಯ ಸದಸ್ಯರೇ ದಿವಂಗತರಾಗಿದ್ದರು. ಅದರಲ್ಲಿ ನಾನು 17 ವರ್ಷ ನಾನು ಅದರಲ್ಲಿ ಇದ್ದೆ, ಕಾರ್ಯದರ್ಶಿಯಾಗಿ 8 ವರ್ಷ ಅಧ್ಯಕ್ಷನಾಗಿದ್ದಂತ. ಅದರಲ್ಲಿ ನಮ್ಮ ಪೂಜ್ಯ ಗುರುಗಳಾಗಿ AR ಕೃಷ್ಣಶಾಸ್ತ್ರಿಗಳಿಂದ ಮೊದಲುಗೊಂಡು ಇಲ್ಲಿ ಕೆಲಸ ಮಾಡಿ ತೀನಂ ಶ್ರೀಕಟ್ಟೆನವರು, DL ನರಸಿಂಹಾಚಾರ್ಯ ಅವರು, ರಮೇಶ್ ಶ್ರೀಮುಗುಳಿಯವರು, RC ಹಿರೇಮಠರು, KJ ಕುಂದಣ್ಣಗಾರರು, ಇವರೆಲ್ಲ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಭೆ ನಡೀತಿತ್ತು. 3 ದಿವಸ ಸಭೆ ನಡೀಬೇಕು. ಸರ್ಕಾರದ ಪ್ರತಿನಿಧಿಯಾಗಿ ಕೂಡ ಸಿದ್ದಯ್ಯ ಪುರಾಣಿಕರಿದ್ದರು. ಹೀಗೆ ಇದ್ದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತಹ ಕನ್ನಡ ನಿಘಂಟಿನಲ್ಲಿ ಅದು ಡಿಸ್ಕ್ರಿಪ್ಟಿವ್ ಲಿಂಗ್ವಿಸ್ಟಿಕ್ಸ್, ವರ್ಣನಾತ್ಮಕವಾದಂತಹ ನಿಘಂಟು. ಏನಂದ್ರೆ ಒಂದು ಶಬ್ದ, ಆ ಶಬ್ದವನ್ನು ತೆಗೆದುಕೊಂಡ್ರೆ ಆ ಶಬ್ದಕ್ಕಿರುವ ಅರ್ಥದ ಛಾಯೆಗಳಿರುತ್ತೆ. ಮೂಲಾರ್ಥ ಒಂದಿದ್ದು ಆಮೇಲೆ ಸೆಮ್ಯಾಂಟಿಕ್ ಚೇಂಜಸ್ ಅಂತ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಏನು ಅಂದರೆ ಅದಕ್ಕೊಂದು ಸಿಬ್ಬಂದಿ ಇದ್ದರು. ಆ ಸಿಬ್ಬಂದಿಯವರು ಬೇರೆ ಬೇರೆ ಶಾಸನಗಳಿಂದ ಬೇರೆ ಬೇರೆ ಕಾವ್ಯಗಳಿಂದ ಕನ್ನಡದಲ್ಲಿ ಇದುವರೆಗೆ ಅಚ್ಚಾಗಿಲ್ಲದೆ ಇರುವ ಎಲ್ಲ ಕೃತಿಗಳಿಂದ ಶಬ್ದಗಳನ್ನ ಆಯ್ಕೆ ಮಾಡಿ ಅದನ್ನ ಅಕಾರಾದಿಯಾಗಿ ಜೋಡಿಸಿ ಪಟ್ಟಿಕೆಗಳು, ಇಂಡೆಕ್ಸ್ ಕಾರ್ಡ್ಸ್ ಎಲ್ಲ ಮಾಡಿದ್ದು ಬಹಳ ದೊಡ್ಡ ಕೆಲಸ. ಇದು ಬಹಳ ಮಹತ್ವದ ಕೆಲಸ. ಅದಾದ್ಮೇಲೆ ಆ ಶಬ್ದವನ್ನ ಕೊಟ್ಟು ಅದಕ್ಕೆ ಮೊದಲನೇ ಅರ್ಥದ ಒಂದು ಮೂಲಾರ್ಥ ಐತಲ್ಲ, ಅದರ ಪ್ರಯೋಗ ಯಾವ ಕಾವ್ಯದಲ್ಲಿ ಬಳಸ ಅಥವಾ ಯಾವ ಶಾಸನದಲ್ಲಿ ಬಳಸಿದ್ದಾನೆ ಕೊಡಬೇಕು. ಹೀಗೆಲ್ಲ ಕೊಟ್ಟಿದ್ದಾದ್ಮೇಲೆ ಕಡೆಯಲ್ಲಿ ನಿಷ್ಪತ್ತಿ ಭಾಗ ಕೊಡ್ತಾರೆ. ಅಲ್ಲೇನಂದ್ರೆ ಈ ಶಬ್ದ ಕನ್ನಡದ ಶಬ್ದವ ಅಥವಾ ಸಂಸ್ಕೃತದ ಶಬ್ದವ ಅಥವಾ ಪ್ರಾಕೃತದ ಪಾಳಿದ ಯಾವುದು ಅಂತ. ಕನ್ನಡದಾದ್ಮೇಲೆ ಅದರ ಜೊತೆಗೆ ಕಾಗ್ನೇಟ್ಸ್ ಅಂತ ಜ್ಞಾತಿ ರೂಪಗಳಾಗಿರುತ್ತೆ. ಕನ್ನಡದಾದರೆ ತೆಲುಗಿನಲ್ಲಿ ಏನಿದೆ, ತಮಿಳಿನಲ್ಲಿ ಏನಾಗಿದೆ, ಮಲಯಾಳಂನಲ್ಲಿ ಒಲ್ಲಾರಿ, ಗದಬ, ಕುಯಿ, ಕೊವು 25 ದ್ರಾವಿಡ ಭಾಷೆಗಳಿವೆ. ಆ ಅದಕ್ಕೆ ಸಂಬಂಧಪಟ್ಟಾಗೆ ಎಮಿನೋ ಮತ್ತು ಬರೋ ಅವರು ಡ್ರಾವಿಡಿಯನ್ ಎಟಿಮಲಾಜಿಕಲ್ ಡಿಕ್ಷನರಿ ಅಂತ ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಅದೆಲ್ಲ ಕಾಗ್ನೇಟ್ಸ್ ಕೊಡ್ತಾರೆ. ಅದನ್ನೆಲ್ಲ ಕೊಟ್ಟು ಅದನ್ನ ತಿಳಿಸಿ, ಇದು ಬಹಳ ಮಹತ್ವದ ಕೆಲಸ. ಇಂತಹ ಕೆಲಸ ಭಾರತೀಯ ಭಾಷೆಗಳಿಗೆ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಆಯ್ತು ಅಂತಕ್ಕಂಥದ್ದು, ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತು ಅಂತಕ್ಕಂಥದ್ದು ಬಹಳ ದೊಡ್ಡ ಕೆಲಸ. ಎರಡನೇದು, ಕನ್ನಡಕ್ಕೆ ಪಂಪ ಆದಿಕವಿ, ಅವನೇ ಮಹಾಕವಿ, ಅವನೇ ಆದರ್ಶ ಕವಿ, ಆದಿಕವಿ. ಆ ಪಂಪನ 2 ಕಾವ್ಯಗಳಲ್ಲಿ ಮೊದಲನೇದು ವಿಕ್ರಮಾರ್ಜುನ ವಿಜಯ ಪಂಪ ಭಾರತ. ಅದನ್ನ ಮೊದಲು ಅದನ್ನ ಕುರಿತು ಒಂದು ಲೇಖನವನ್ನ ಬರೆಸಿದ್ದು 1899ನೇ ಇಸ್ವಿಯಲ್ಲಿ. ಅದನ್ನು ಬರೆದವರು ಕನ್ನಡಿಗರಲ್ಲ, EP ರೈಸ್ ಅವರು ಬರೆದರು. EP ರೈಸ್ ಅವರು ಅದನ್ನ ಇಂಗ್ಲಿಷ್ನಲ್ಲಿ ಪಂಪ ಎ ಕನ್ನಡ ಪೊಯೆಟ್ ಅಂತ ಹೇಳಿ ಬರೆದರು. ಅದು ಬಹಳ ಪ್ರಸಿದ್ಧ ಆಯಿತು.
ಅದಾದ್ಮೇಲೆ ಅವರೇನೆ ಪಂಪ ಭಾರತವನ್ನ ಇಂಗ್ಲಿಷ್ ಪೀಠಿಕೆಯನ್ನ ಬರೆದು ಇಂಗ್ಲಿಷ್ ಪೀಠಿಕೆ ಮಾತ್ರ ಇಂಗ್ಲಿಷ್ನಲ್ಲಿ ಪಂಪ ಭಾರತ ಮೊದಲನೇ ಬಾರಿಗೆ ಅವರೇ ಪ್ರಕಟಿಸಿದ್ರು. ಆದರೆ ಅದರಲ್ಲಿ ಅನೇಕ ನ್ಯೂನತೆಗಳಿದ್ವು. ಅದನ್ನು ಸರಿಪಡಿಸುವ ದಿಕ್ಕಿನಲ್ಲಿ BM ಶ್ರೀಕಂಠಯ್ಯನವರು, DA ಗುಂಡಪ್ಪನವರು, ಇನ್ನೂ ಅನೇಕ ಜನ AR ಕೃಷ್ಣ ಎಲ್ಲ ಸೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸಮಿತಿಯನ್ನ ಮಾಡಿ, ವಿದ್ವಾಂಸರ ಒಂದು ದೊಡ್ಡ ಮಂಡಳಿಯನ್ನ ಮಾಡಿ, ಅವರು ಹಸ್ತಪ್ರತಿಯನ್ನು ಹುಡುಕಿದರೆ ಕಡೆಗೆ ಕೇವಲ ಸಿಕ್ಕಿದ್ದು 2.5 ಹಸ್ತಪ್ರತಿಗಳು ಮಾತ್ರ. ಆದಿಕವಿ ಆದರೆ ಅವನ ಓಲೆಗರಿ ಪ್ರತಿಗಳು ಒಂದು, ಅದು ಎಲ್ಲಿತ್ತು ಅಂದ್ರೆ ಕರ್ನಾಟಕದಲ್ಲಿ ಇರಲಿಲ್ಲ, ಉತ್ತರ ಭಾರತದ ತುತ್ತ ತುದಿಯಲ್ಲಿ ಆರ ಅಂತ ಒಂದು, ಆ ಆರಾದಲ್ಲಿ ಕನ್ನಡಿಗರೇ ಆದಂಥ ಭುಜಬಲಿ ಸೌತ್ ಕನ್ನಡದ ಪಂಡಿತ್ K. ಭುಜಬಲಿ ಶಾಸ್ತ್ರಿಗಳು ಅಲ್ಲಿ ಅದನ್ನು ಮ್ಯಾನೇಜರ್ ಆಗಿ ನೋಡ್ಕೊಳ್ತಾ ಇದ್ದಿದ್ದು. ಆ ಭಂಡಾರದಲ್ಲಿ ತುಂಬ ಅಪೂರ್ವವಾದಂತಹ ಓಲೆಗರಿ ಪ್ರತಿ ಪಂಪ ಭಾರತದ್ದಿತ್ತು. ಅದನ್ನು ತರಿಸ್ಕೊಂಡು ಎಲ್ಲ ಮಾಡಿ ಎಡಿಟ್ ಮಾಡಿದ್ರು. ಈ ಹೊತ್ತಿಗೂ ಬೇರೆ ಬೇರೆ ಆವೃತ್ತಿಗಳು ಬಂದಿದ್ರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದಂತಹ ಪಂಪ ಭಾರತ ವಿಕ್ರಮ ಅದೇನೆ ಬಹಳ ಮೂಲಭೂತವಾಗಿರ್ತಕ್ಕಂಥದ್ದು. ಈ ಕೃತಿಯನ್ನು ಈ ರೀತಿ ಪ್ರಕಟನ ವಿಭಾಗವನ್ನ ಬೆಳೆಸಿದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡವನ್ನ ಬೇರೆ ಬೇರೆ ಕರ್ನಾಟಕದ ಭಾಗದಲ್ಲಿ ಮೂಡಿಸುವ, ಅದಕ್ಕೆ ಜೀವ ತುಂಬುವ ದಿಕ್ಕಿನಲ್ಲಿ ಗಡಿಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಪರಿಷತ್ತು ಸಮ್ಮೇಳನ ಮಾಡ್ತಕ್ಕಂಥದ್ದೇನಿದೆ, 500 ಜನ 250 ಜನದ ಕನ್ನಡ ಸಾಹಿತ್ಯ ಸಮ್ಮೇಳನ ಈಗ 30-40 ಸಾವಿರ ಜನರು. ಆದರೆ ಸಂಖ್ಯಾಬಲದ ವಿಚಾರವನ್ನು ನಾವು ಪಕ್ಕಕ್ಕಿಟ್ಟು ಸತ್ವದ ದೃಷ್ಟಿಯಿಂದ ನಾವು ಮಾಡಬೇಕಾದ ಕೆಲಸ ತುಂಬ ಇದೆ. ಕ್ರಮಿಸಬೇಕಾದ ದಾರಿ ದೀರ್ಘವಾಗಿದೆ. ಸಾಧನೆ ಮತ್ತು ಮುಟ್ಟಬೇಕಾದಂಥ ಗುರಿ ಇನ್ನೂ ಇದೆ. ಆ ದಿಕ್ಕಿನಲ್ಲಿ ಪರಿಷತ್ತು ಮತ್ತೆ ಮೈಕೊಡುಕೊಂಡು ಹೊಸ ರೀತಿಯ ಹೊಸ ಕಾಲದಕ್ಕೆ ಬೇಕಾದ ಪ್ರಸ್ತುತತೆಯನ್ನ, ಸತ್ವವನ್ನು ಮೈಗೂಡಿಸ್ಕೊಳ್ಳುವ ದಿಕ್ಕಿನಲ್ಲಿ ಪರಿಷತ್ತು ಮುಂಚೂಣಿಯಲ್ಲಿ ನಿಲ್ಲಬೇಕು. ಯಾಕಂದ್ರೆ ಪರಿಷತ್ತೇ ಯಾವಾಗಲೂ ಯಜಮಾನ. ಪರಿಷತ್ತು ಕೈಗೊಳ್ತಕ್ಕಂಥ ನಿರ್ಧಾರ, ಸಾಹಿತ್ಯ ಸಮ್ಮೇಳನದಲ್ಲಿ ಕೈಗೊಳ್ತಕ್ಕಂತಹ ನಿರ್ಣಯಗಳನ್ನ, ಠರಾವುಗಳನ್ನು ಮಂಡಿಸ್ತಾರಲ್ಲ, ಅದು ಇವೆಲ್ಲವೂ ಕೂಡ ಪ್ರಮುಖವಾದ. ಅದನ್ನೆಲ್ಲ ವಿಸ್ತರಿಸಿ ಹೇಳೋದಿಕ್ಕೆ ಸಮಯದ ಮಿತಿಯನ್ನು ಅರಿತುಕೊಂಡು ನಾನು ಮುಖ್ಯವಾದಂತಹ ಸಂಗತಿಯನ್ನು ಪ್ರಸ್ತಾಪಿಸಿ ಅಂತ ತಿಳ್ಕೊಳ್ತೀನಿ. ಇಂತಹ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಬ್ಬಂದಿ ವರ್ಗದಲ್ಲಿ ಇದ್ದುಕೊಂಡು ಇದನ್ನು ಕಾಪಾಡುವ ನೆಲೆಯಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಇಬ್ಬರಿಗೆ ಸನ್ಮಾನಿಸುವ ಒಂದು ಸಂತೋಷವು ಕೂಡ ನನಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಅದು ಮರಿಬಾರದು. ಅವ್ರ ಕೆಲಸ ತುಂಬ ಕಣ್ಮರೆಯಲ್ಲಿರ್ತಾರೆ. ನಾವು ಬಂದು ಭಾಷಣ ಮಾಡಿರ್ದು ಹೋಗಿರ್ತೇವೆ. ಅದು ಪರಿಷತ್ತಿನ ಕಟ್ಟಡವನ್ನು, ರೂಪರೇಷೆಗಳನ್ನು ಉಳಿಸುವ ದಿಕ್ಕಿನಲ್ಲಿ ಅವರ ಪಾತ್ರವೂ ಕೂಡ ಉಂಟು. ನಹಿ ಕೃತಮ ಉಪಕಾರಂ ಸಾಧವೋ ವಿಸ್ಮರಂತಿ ಅಂತ. ಅದರಿಂದ ಇಟ್ಟಿಗೆ ಬಹಳ ಮುಖ್ಯ. ಕಟ್ಟಡ ನಮಗೆ ಕಾಣಿಸುತ್ತೆ, ಇಟ್ಟಿಗೆ ಕಾಣಿಸಲ್ಲ. ಇವರು ಕಾಣಿಸೋದಿಲ್ಲ, ಆದರೆ ಅವರ ಗಟ್ಟಿ ಕೆಲಸ ಇರುತ್ತೆ ಅಂತ ತಿಳ್ಕೊಂಡು ನನಗೆ ಈ ಮಾತು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ದಯಾನಂದ್ ಅವರಿಗೂ ವೇದಿಕೆಗೂ ಸಭೆಗೂ ನಮಸ್ಕರಿಸ್ತೀನಿ.